ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕ್ಲೀನಿಂಗ್ ಎಲ್ಲ ಆಯಿತು, ಎಣ್ಣೆ ಕೂಡ ಅಪ್ಲೈ ಮಾಡಿದ್ದೀನಿ. ನಾನು ಯಾವಾಗಲೂ ಯೂಶ್ವಲಿ ರಾತ್ರಿನೇ ಆಯಿಲ್ನ ಅಪ್ಲೈ ಮಾಡ್ತೀನಿ. ರಾತ್ರಿ ಮಲಗಬೇಕಾದ್ರೆ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನಂದು ಹೇರ್ ಮಸಾಜ್ ಮಾಡಿಬಿಡ್ತಾರೆ. ಸೊ ನನಗೆ ಸ್ವಲ್ಪ ನಾನೇ ಹೇರ್ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ಅವರಿದ್ದರು ಅಂತಂದರೆ ಅವ್ರ ಕೈಲಿ ಎಣ್ಣೆನ ಹಚ್ಚಿಸ್ಬಿಡ್ತೀನಿ. ನಾದ್ವಿಕಾ ಇನ್ನೂ ಮಲಗಿದ್ದಾಳೆ. ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಬೇಕು. ಅದಾದಮೇಲೆ ಪೂಜೆ. ನೆಕ್ಸ್ಟು ನನ್ನ ಹೊಸ ಸ್ಯಾರಿಗಳನ್ನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಒಂದು ಐಡಿಯಾ ಸಿಗುತ್ತೆ ನಿಮಗೂ ಕೂಡ. ನೆಕ್ಸ್ಟ್ ಏನಾದ್ರೂ ತೊಗೋಬೇಕು ಅಂತಂದರೆ ಮತ್ತು ಬ್ಲೌಸ್ ಡಿಸೈನ್ಗಳನ್ನು ಕೂಡ ತೋರಿಸ್ತೀನಿ. ಮನೆ ಓಪನಿಗೆ ಒಂದು ಸೀರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದು ಹೋಗ್ತಾ 4 ಸೀರೆಗಳಾಯಿತು. ಆನ್ಲೈನಲ್ಲಿ ಮತ್ತು ಅಮ್ಮನ ಮನೆಗೆ ಹೋದೆ. ಅಲ್ಲಿ ನನ್ನ ತಮ್ಮನ ಫ್ರೆಂಡ್ ಶಾಪ್ ಇದೆ. ಸೊ ಅಲ್ಲಿ ಒಂದು 3 ಸ್ಯಾರಿನ ತೊಗೊಂಡೆ ಮತ್ತು ಆನ್ಲೈನಲ್ಲಿ ತೊಗೊಂಡೆ. ಸೊ 4 ಸ್ಯಾರಿನಲ್ಲಿ 2 ಸ್ಯಾರಿ ಅಷ್ಟೇ ನಾನು ಮನೆ ಓಪನ್ ಟೈಮಲ್ಲಿ ಯೂಸ್ ಮಾಡಿದ್ದೆ. ಬಟ್ ಅದರಲ್ಲೂ ಒಂದು ಸ್ಯಾರಿನಲ್ಲಂತೂ ಒಂದು ಫೋಟೋನೂ ಕೂಡ ತೊಗೊಳಕ್ಕಾಗಲಿಲ್ಲ. ಸ್ವಲ್ಪ ಬಿಸಿ. ಮನೆ ಓಪನ್ ಅಂತಂದರೆ ಪೂಜೆ ಅದು ಇದು ಅಂತ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ 28ಕ್ಕೆ ಹೋಮ ಅಂತ ಇತ್ತು, 29ಕ್ಕೆ ಸತ್ಯನಾರಾಯಣ ಪೂಜೆ ಇನಾಗ್ರೇಷನ್ ಅಂತ ಇತ್ತು. ಬಟ್ 28ಕ್ಕೆ ಜಸ್ಟ್ ಹಾಗೆಯೇ ನವಗ್ರಹಗಳ ಪೂಜೆ ಇದೆಲ್ಲ ಆಯಿತು. ಜಸ್ಟ್ ಪೂಜೆದಷ್ಟೇ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಸೊ ನನ್ನ ಸ್ಯಾರಿದು ಒಂದೇ ಒಂದು ಪಿಕ್ ಕೂಡ ತೊಗೊಂಡಿಲ್ಲ. ಈಗ ಪಿಕ್ ತೋರಿಸಿದ್ರು ಕೂಡ ಟ್ರಯಲ್ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಹೇಗಿದೆ, ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಹೊಲ್ದಿದ್ದಾರೆ ಅಂತೆಲ್ಲ ಚೆಕ್ ಮಾಡಬೇಕಾದ್ರೆ ಫೋಟೋ ತೊಗೊಂಡಿದ್ದೆ. ಆ ಫೋಟೋ ಶೇರ್ ಮಾಡ್ತೀನಿ, ವಿತ್ ಸ್ಯಾರಿನ ತೋರಿಸ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ಮತ್ತು ಕೆಲವೊಂದೊಂದು ಟಿಪ್ಸ್ ಕೂಡ ಕೊಡ್ತೀನಿ. ಈ ಒಂದು ವಿಂಟರ್ ಟೈಮ್ ಅಂತ ಅಂದಾಗ ಲಾಸ್ಟ್ ಟೈಮ್ ನಾನು ನಿಮಗೆ ಒಂದು ಸ್ಕಿನ್ ಕೇರ್ ರೂಟೀನ್ ತೋರಿಸಿದ್ದೀನಿ. ಒಂದು ವಾರದಲ್ಲಿ ಯಾವ ರೀತಿ ಸ್ಕಿನ್ ಕೇರನ್ನು ಮಾಡ್ಕೊಳ್ಬೇಕು ಅಂತ. ಸೊ ಅದನ್ನು ಫಾಲೋ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲೂ. ಆಮೇಲೆ ನಿಮ್ಮದು ತುಂಬ ಡ್ರೈ ಸ್ಕಿನ್ ಇತ್ತು ಅಥವಾ ನಾರ್ಮಲ್ ಸ್ಕಿನ್ ಇತ್ತು ಅಂತಂದರೆ ಪ್ರತಿದಿನ ಡ್ರೈ ಸ್ಕಿನ್ ಇದ್ದವರು 2 ಟೈಮ್ಸ್ ರಾ ಮಿಲ್ಕಲ್ಲಿ ಫೇಸನ್ನು ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ರಿಸಲ್ಟನ್ನು ನೀವು ನೋಡ್ಬೋದು. ಯಾಕೆಂದರೆ ನಂಗೆ ತುಂಬ ಜನ ಮ್ಯಾಮ್ ಸ್ಕಿನ್ ವೈಟ್ ಆಗೋದಕ್ಕೆ ಏನಾದರೂ ಕ್ರೀಮ್ ಹೇಳಿ ಅಂತ ಹೇಳ್ತಾರೆ. ಸೊ ನನಗೆ ಆಮೇಲೆ ಡೇ ಕ್ರೀಮ್ ಹೇಳಿ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಡೇ ಕ್ರೀಮಲ್ಲಿ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಪಾಂಡ್ಸ್ ವೈಟ್ ಬ್ಯೂಟಿ. ಸೊ ಇದು ನನಗೆ ಬಹಳ ಚೆನ್ನಾಗಿತ್ತು. ಸಮ್ಟೈಮ್ಸ್ ಏನಾದರೂ ಜಸ್ಟ್ ಹಾಗೆಯೇ ಡಸ್ಟ್ ಅಲರ್ಜಿಯಿಂದ ಏನಾದರೂ ಸ್ಕಿನ್ನಲ್ಲಿ ಚಿಕ್ಕ ಗುಳ್ಳೆಗಳಿತ್ತು ಅಂತಂದರೆ ಫೇಸ್ ವಾಶ್ ಮಾಡಿದ ಮೇಲೆ ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ಏನಿರುತ್ತೆ ಅದನ್ನು ನಿಮ್ಮ ಫೇಸಲ್ಲಿ ಇರೋಂಥ ಗುಳ್ಳೆಗಳು ಅಥವಾ ಫೇಸ್ ಫುಲ್ ಆಗಿತ್ತು ಅಂದರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಜಸ್ಟ್ ಹಾಗೆಯೇ ಒಂದು ಕ್ರೀಮ್ನ ಅಪ್ಲೈ ಮಾಡ್ತಿರಲ್ಲ, ಚೆನ್ನಾಗಿ ಕ್ಲೀನಾಗಿ ಮಸಾಜ್ ಏನು ಮಾಡೋದಕ್ಕೆ ಹೋಗಬಾರ್ದು. ಜಸ್ಟ್ ಹಾಗೆಯೇ ಡಾಟ್ ಇಟ್ಬಿಟ್ಟು ಈ ರೀತಿಯಲ್ಲಿ ಜಸ್ಟ್ ಹಚ್ಚಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನೆಕ್ಸ್ಟ್ ಡೇ ನಿಮಗೆ ಆ ಗುಳ್ಳೆಗಳದು ಪಿಂಪಲ್ಸು ಅಲ್ಲ, ಯೂಶ್ವಲಿ ಒಂದು ಅಲರ್ಜಿಯಿಂದಲೋ ಏನೋ ಒಂದು ಜಸ್ಟ್ ಹಾಗೆಯೇ ಗುಳ್ಳೆಗಳೇನು ಬಂದಿರುತ್ತೋ ಅದು ಹೋಗಿರ್ತಿತ್ತು. ಬಟ್ ಇದು ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ನಾನು ಯೂಶ್ವಲಿ ನನ್ನ ಸ್ಕಿನ್ನಲ್ಲಿ ಏನಾದರೂ ಚಿಕ್ಕದಾಗಿ ಗುಳ್ಳೆಗಳ ಥರ ಏನಾದರೂ ಆಗ್ತಿತ್ತು ಅಂತ ಅಂದಾಗ ಇದನ್ನು ಫಾಲೋ ಮಾಡ್ತಿದ್ದೆ. ಆಮೇಲೆ ಡೇ ಕ್ರೀಮ್ ಅಂತ ಬಂದಾಗ ಈಗಲೂ ನನಗೆ ಇಷ್ಟ ಆಗೋದು ಪಾಂಡ್ಸ್ ವೈಟ್ ಬ್ಯೂಟಿ. ಈಗ ಸುಮಾರು ಒಂದು ಲಾಕ್ಡೌನ್ ಏನಿತ್ತು, ಲಾಕ್ಡೌನು ತನಕಲೂ ಕೂಡ ಯೂಸ್ ಮಾಡಿದ್ದೆ. ಅದಾದಮೇಲೆ ನಾನು ಡೇ ಕ್ರೀಮ್ ಅಂತಲೇ ಯೂಸ್ ಮಾಡಿಲ್ಲ. ಫಂಕ್ಷನ್ಸ್ ಅಂತ ಅಂದಾಗ 925 cc ಕ್ರೀಮ್ನ ಅಷ್ಟೇ ನಾನು ಯೂಸ್ ಮಾಡ್ತೀನಿ. ನಿಮ್ಗೆ ನಾನು ಹೇಳೋದಾದ್ರೂ ಅಷ್ಟೇ. ಸೊ ಪಾಂಡ್ಸ್ ವೈಟ್ ಬ್ಯೂಟಿ ನನಗೆ ಇಷ್ಟ ಆಗಿತ್ತು, ಚೆನ್ನಾಗಿತ್ತು. ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಟ್ರೈ ಮಾಡೋಕ್ಕೂ ಮೊದಲು ಈ ಒಂದು ಪೋರ್ಷನಲ್ಲಿ ಒಂದು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ಬಟ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಲೇ ಇರ್ತಾರೆ, ಮ್ಯಾಮ್ ಇದು ಅಡ್ಜಸ್ಟ್ ಆಗುತ್ತಾ, ಇದು ಅಡ್ಜಸ್ಟ್ ಆಗುತ್ತಂತ. ಸೊ ನನಗೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು ಅನ್ನೋದಕ್ಕೋಸ್ಕರ ನೋಡಿ ಟ್ರೈ ಮಾಡಿ, ಆಗ್ಬೋದು ಅಂತ ನಾನು ನಿಮಗೆ ಹೇಳಿರ್ತೀನಿ. ಆವಾಗ ನೀವು ಅದನ್ನು ಫುಲ್ ನಿಮ್ಮ ಫೇಸ್ಗೆಲ್ಲ ಯೂಸ್ ಮಾಡಿಕೊಂಡು ಆಮೇಲೆ ನಂಗೆ ಆಗಲಿಲ್ಲ ಅನ್ನೋದಕ್ಕಿಂತ ಒಂದು ಪ್ಯಾಚ್ ಟೆಸ್ಟನ್ನು ಕೂಡ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಅಡ್ಜಸ್ಟ್ ಆಯಿತು ಅಂತಂದರೆ ನೀವು ಫೇಸ್ ಫುಲ್ ನೀವು ಯೂಸ್ ಮಾಡ್ಕೊಳ್ಬೋದು. ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಯಾವಾಗಲೂ ನಾನು ಹೇಳ್ತಲೇ ಇರ್ತೀನಿ.
ಓಕೆ, ಇವಾಗ ನಾನು ಏನು ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಕೊಂಡೆ. ಶೇಂಗಾ ಚಟ್ನಿ ಪುಡಿನ, ಮೊಸರು ಕೂಡ ಜಾಸ್ತಿ ಇತ್ತು. ಸೊ ಹಾಗಾಗಿ ಚಪಾತಿ ಮತ್ತು ಚಟ್ನಿ ಪುಡಿ ಮಾಡಿಕೊಂಡ್ರೆ ನಾದ್ವಿಕನ್ಗೂ ಇಷ್ಟಪಡ್ತಾಳೆ, ಅವಳು ತಿಂತಾಳೆ ಇಷ್ಟಪಟ್ಟು ಮೊಸರೆಲ್ಲ. ಸೊ ಹಾಗಾಗಿ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ತೋರಿಸ್ತೀನಿ. ಓಕೆ, ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ನೀವು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಕಡಲೆ ಬೀಜ ನಿಮಗೆ ಎಷ್ಟು ಬೇಕಾಗುತ್ತೆ, 1 ಕಪ್ ತೊಗೊಳ್ತೀರಾ, ಎಷ್ಟು ಮಾಡ್ಕೋಬೇಕು ಅಂತ ಅನಿಸುತ್ತೆ ಅಷ್ಟು ನೋಡಿಕೊಂಡು ತೊಗೋಬೇಕಾಗತ್ತೆ. ಈಗ ಲೋ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡಬೇಕು. ಅಂದರೆ ಅದು ಸಿಪ್ಪೆ ಎಲ್ಲ ಏನಿರುತ್ತೆ ಅದು ಬಿಟ್ಕೊಳ್ಬೇಕು. ಮತ್ತು ಕಡಲೆ ಬೀಜ ಚೆನ್ನಾಗಿ ಬೆಂದಿರಬೇಕು. ಚೆನ್ನಾಗಿ ಬೆಂದಿದ್ದಾಗ ನೀವು ತುಂಬ ದಿನ ಇಟ್ಕೊಂಡ್ರೂ ಕೂಡ ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ಆ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಹೊರಟೋಗಿರುತ್ತೆ, ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರುತ್ತೆ. ಈಗ ನೋಡಿ ರೆಡಿಯಾಗಿದೆ, ಸಿಪ್ಪೆ ಎಲ್ಲ ಬಿಟ್ಕೊಂಡಿರುತ್ತಲ್ವ. ಸೊ ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಈಗ 1-1.5 ಟೀ ಸ್ಪೂನಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ. ಜೀರಿಗೆ ಹಸಿಯಾಗಿ ಹಾಕೋದಕ್ಕೂ ನೀವು ಈಗ ಲೈಟಾಗಿ ಫ್ರೈ ಮಾಡಿಬಿಟ್ಟು ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ನಾನಿವಾಗ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಚಟ್ಪಟ್ ಅಂತ ಅಂದಿದ್ದ ತಕ್ಷಣ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಬೆಳ್ಳುಳ್ಳಿ ಒಂದು 15-16 ಪೀಸಸ್ನ ತೊಗೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತೀನಿ. ತುಂಬ ಅಂತಲ್ಲ, ಅಟ್ಲೀಸ್ಟ್ ಏನಾದರೂ ಹಸಿ ಏನಿರುತ್ತೆ ಮೇಲೆ ಅದೆಲ್ಲ ಹೋಗಬೇಕು ಅಂತ. ಅದು ಫ್ರೈ ಮಾಡಿದಾಗ ಅದು ಗ್ರೈಂಡ್ ಮಾಡ್ತೀವಲ್ವ, ಆವಾಗ ಫ್ಲೇವರ್ ಮತ್ತು ಘಮ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಈಗ ಎಣ್ಣೆ ಹಾಕಿದ್ದೀನಿ 1 ಟೀ ಸ್ಪೂನಷ್ಟು. ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಕಣ್ಣಿಗೂ ಕೂದಲಿಗೂ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಹುಣಸೆಹಣ್ಣು, ಚಿಕ್ಕದಾಗಿ ಹುಣಸೆಹಣ್ಣು ಹಾಕಿದ್ದೀನಿ. ಮತ್ತು ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ನೀವು ಖಾರ ಪುಡಿ ನಿಮಗೆ ಎಷ್ಟು ಬೇಕಾಗುತ್ತೆ, ತುಂಬ ಖಾರ ತಿಂತೀವಿ ಅನ್ನೋರು ಖಾರ ಪುಡಿನ ಜಾಸ್ತಿ ಹಾಕೋಬೋದು. ಇಲ್ಲ ಸ್ವಲ್ಪ ನಾವು ಖಾರ ತಿನ್ನೋದು ಅಂತ ಅಂದರೆ ಖಾರ ಪುಡಿನ ನೀವು ಕಡಿಮೆ ಹಾಕೋಬೋದು. ಇಲ್ಲಿ ನಾದ್ವಿಕ ಕೂಡ ತಿನ್ನೋದ್ರಿಂದ ನಾನು ಸ್ವಲ್ಪ ಖಾರ ಪುಡಿನ ಕಡಿಮೆನೇ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಗ್ಯಾಸ್ ಆಫ್ ಮಾಡಿದ ಮೇಲೆ ಎಲ್ಲವನ್ನು ಕಡಲೆ ಬೀಜ ಎಲ್ಲ ಏನು ಹುರಿದಿದ್ದೆ ಅದೆಲ್ಲದನ್ನು ಹಾಕ್ಕೊಂಡು ಜಸ್ಟ್ ಹಾಗೆ ಖಾರದೊಳಗಡೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ. ಈಗ 20 ನಿಮಿಷ ಆದಮೇಲೆ ಇದನ್ನು ಪೌಡರ್, ಅಂದರೆ ತುಂಬ ಪೌಡರ್ ಅಲ್ಲ, ಕ್ರಂಚಿಯಾಗಿ ಮಾಡಬೇಕಾಗುತ್ತೆ. ಇವಾಗ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಅದು ತಣ್ಣಗಾದ್ಮೇಲೆ ಏನು ನಾನು ಪೌಡರ್ ಮಾಡ್ತೀನಿ. ಕ್ರಂಚಿಯಾಗಿ ಇರಬೇಕು, ಫುಲ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಷ್ಟರೊಳಗಡೆ ಚಪಾತಿ ಹಿಟ್ಟನ್ನು ನಾನು ರೆಡಿ ಮಾಡ್ತೀನಿ. ಸೊ ನಾನು ಯಾವ ರೀತಿ ಚಪಾತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿರ್ತೀನಿ, ತುಂಬ ಹೊತ್ತು ಸಾಫ್ಟಾಗಿ ಇರಬೇಕು ಅಂತಂದರೆ ಹೇಗೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ ತೋರಿಸ್ತೀನಿ. ಓಕೆ, ಇಲ್ಲಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ನೀವು ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಎಕ್ಸ್ಟ್ರಾ ನಾನು ಇದಕ್ಕೆ ಮೊಸರು, ಹಾಲು, ಅದು ಇದು ಅಂತ ಏನೂ ಹಾಕೋದಿಲ್ಲ. ಆಯಿಲ್ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಈಗ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂದರೆ ನೀವು ನೀರು ಹಾಕ್ಕೊಂಡು ಕಲಿಸಿದಾಗ ಎಲ್ಲ ಆಯಿಲ್ ಮೊದಲೇ ಹಿಟ್ಟಿನ ಜೊತೆ ಮಿಕ್ಸ್ ಆಗಿರೋದ್ರಿಂದ ಸಾಫ್ಟಾಗಿ ತುಂಬ ಹೊತ್ತಿರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಕಲಿಸ್ಬೇಕಾದ್ರೆ ನೀರನ್ನು ನೀವು ಒಂದೇ ಸತಿ ಹಾಕ್ಕೊಂಡಾಗ ತುಂಬ ತೆಳು ಆಗ್ಬೋದು, ಈ ಥರ ಎಲ್ಲ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀರನ್ನು ನೋಡ್ಕೊಂಡು ಹಾಕೋಬೇಕಾಗತ್ತೆ. ಓಕೆ, ಇವಾಗ ಚೆನ್ನಾಗಿ ಎಲ್ಲ ಮಿದ್ದಾದಮೇಲೆ ಒಂದು 10-15 ನಿಮಿಷ ನೀವು ಚಪಾತಿ ಮಾಡೋಕ್ಕೂ ಮೊದಲು ಒಂದು 10-15 ನಿಮಿಷ ಈ ರೀತಿ ಮುಚ್ಚಿ ಇಟ್ಟಿರಬೇಕಾಗತ್ತೆ. ಇವಾಗ ಸ್ನಾನ ಆಯಿತು, ಇನ್ನು ಪೂಜೆ ಮಾಡಿ ಎಲ್ಲ ರೆಡಿಯಾಗಿದೆ. ಇನ್ನು ಬೇಯಿಸ್ಬಿಟ್ಟು ಚಪಾತಿನ, ನಾದ್ವಿಕಾ ಕೂಡ ಎದ್ದಿದ್ದಾಳೆ. ಆದಮೇಲೆ ಇಬ್ಬರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಅಷ್ಟೊತ್ತಿಗೆ ನಂದು ಕೂಡ ಪೂಜೆ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಡ್ರೆಸ್ ಬಂದು ಸುಮಾರು ಇದರಿಂದನೂ ಒಂದು ಸ್ಟೋರಿ ಇದೆ. ಏನಪ್ಪ ಅಂತಂದರೆ, ನಾನು ಸೆಕೆಂಡ್ PUC ಅಥವಾ ಡಿಗ್ರಿನಲ್ಲಿ ಇದ್ದಾಗ, ಒಟ್ಟು ನನ್ನ ಕಾಲೇಜ್ ಡೇಸಲ್ಲಿ ತೊಗೊಂಡಿದ್ದು ಈ ಡ್ರೆಸ್ಸು. ಇದು ಬಂದು ಯಾವುದೇ ಬ್ರ್ಯಾಂಡೆಡ್ ಅಲ್ಲ. ಸೊ ಆಲ್ಮೋಸ್ಟ್ 10 to 12 ಇಯರ್ಸ್ ಆಗಿದೆ ನಾನು ಈ ಒಂದು ಟಾಪ್ಗೆ. ಇನ್ನೊಂದು ಬ್ಲೂ ಕಲರ್ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಇದೇ ಪ್ಯಾಟ್ರನಲ್ಲಿ ಒಂದು ಬ್ಲೂ ಕಲರ್ ಏನು ಟಾಪನ್ನು ನಾನು ವೇರ್ ಮಾಡಿದ್ದೆ. ಅದು ಮತ್ತು ಇದು ಎರಡು, ಫಸ್ಟ್ ಇದನ್ನು ತೊಗೊಂಡು ಮತ್ತು ಆಮೇಲೆ ಅದು ಕೂಡ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಜಸ್ಟ್ ಅವಾಗ ಏನೊಂದು 150 ಬಿದ್ದಿರ್ಬೋದು ಅಷ್ಟೇ. ಸೊ ಕೆಲವು ಸಲ ನೋಡಿ ನಾವು ಎಷ್ಟೇ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಅದು ಕಲರ್ ಶೇಡ್ ಆಗೋದು, ಅಷ್ಟು ಲೈಫ್ ಬಂದಿರೋದಿಲ್ಲ. ಅದರಲ್ಲೂ ನಾನು ಸ್ವಲ್ಪ ಏನು ತುಂಬ ರಫ್ ಆಗಿ ಯೂಸ್ ಮಾಡೋದು ಜಾಸ್ತಿ. ಹಾಗಾಗಿ ನನ್ನ ಹತ್ರ ಅಷ್ಟು ಬಾಳಿಕೆ ಬರೋದು ಏನು ಬಟ್ಟೆಗಳು ಕಡಿಮೆ. ಅದರಲ್ಲಿ ಈ ಟಾಪ್ ಮತ್ತು ಇನ್ನೊಂದು ಇದೆಯಲ್ಲ ಅದು, ಆಮೇಲೆ ಇನ್ನೂ ಒಂದು ನನ್ನ ಫೇವ್ರೇಟ್ ಟಾಪ್ ಇದೆ, ಆಮೇಲೆ ತೋರಿಸ್ತೀನಿ.
ಸೊ ಇವುಗಳು ನನ್ನ ಕಾಲೇಜ್ ಡೇಸಲ್ಲಿ ತೊಗೊಂಡಿದ್ದು ಒಂದು ಕಾಲೇಜ್ ಡೇಸ್ ಮೆಮೊರಿ. ಮತ್ತು ಇಷ್ಟು ಬೇಗ ಇಷ್ಟು ದಿನ ಆಯಿತಾ ಅನ್ನೋ ಥರ ಒಂಥರ ಫೀಲ್ ಅಂತ ಅನಿಸುತ್ತೆ. 10-12 ವರ್ಷ ಅಂತ ಅಂದರೆ ನಿನ್ನೆ ಮೊನ್ನೆ ಕಳೆದಿದ್ದ ರೀತಿನಲ್ಲಿ ಫೀಲ್ ಆಗುತ್ತೆ. ಮಾಧ್ವಿಕಾ ಬಂದು ಕೂತಿದ್ದಾಳೆ. ಅವಳು ಇನ್ನೂ ಬ್ರಷ್ ಮಾಡಿಲ್ಲ, ಫ್ರೆಶ್ ಅಪ್ ಆಗಿಲ್ಲ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾಳೆ. ಓಕೆ, ಇವಾಗ ಮಾಧ್ವಿಕಾ ಫ್ರೆಶ್ ಅಪ್ ಆಗ್ತಾಳೆ. ಆಮೇಲೆ ಇಬ್ಬರು ಟಿಫನ್ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ಸ್ಯಾರಿ ಕಲೆಕ್ಷನ್ಸ್ನ, ನ್ಯೂ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸ್ತೀನಿ. ಈಗ ಎದ್ಬಿಟ್ಟು ಹಲ್ಲುಜ್ಜುತ್ತಾ ಇದ್ದಾಳೆ. ಅದು ನಿನ್ನ ಡ್ರೆಸ್ಸು ಮತ್ತು ನಿನ್ನ ಬ್ರಷ್ಷು ಸೇಮ್ ಟು ಸೇಮ್ ಅಲ್ಲ, ಮ್ಯಾಚಿಂಗ್. ಸರಿ ಹೋಗಿ ಹಲ್ಲುಜ್ಜು ಬರೋ ಹೊಡು. ನಾನು ಪೂಜೆ ಮಾಡ್ತಾಯಿದ್ರೆ ನಾದ್ವಿಕಾ ನಿಂತ್ಕೊಂಡು ವಿಡಿಯೋ ಮಾಡಿಬಿಟ್ಟಿದ್ದಾಳೆ. ಪೂಜೆ ಎಲ್ಲ ಮುಗಿದ್ಮೇಲೆ ಈಗ ಇನ್ನು ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಆವಾಗಲೇ ಎಲ್ಲ ಹುರಿದಿಟ್ಟಿದ್ದೆ ಅಲ್ಲ, ಸೊ ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ. ಇದಕ್ಕೆ ಸಾಲ್ಟ್ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ. ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಅದೊಂದು ಟೇಸ್ಟ್ ಅಲ್ವಾ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ನಾವು ಉಲ್ಟಾ ಮಿಕ್ಸಿ ನಾರ್ಮಲಾಗಿ ಆನ್ ಮಾಡ್ತೀವಲ್ವ, ಆ ಥರ ಅಲ್ಲ, ಉಲ್ಟಾ ನಾವು ಗ್ರೈಂಡ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಅದೇನಾಗುತ್ತೆ ಅಂದರೆ ಒಂದೇ ಸತಿ ಬೇಗ ಪೌಡರ್ ಅಂತ ಆಗೋದಿಲ್ಲ. ಆ್ಯಕ್ಚುಲಿ ಈ ಮಿಕ್ಸಿ ಅಂತೂ ಬಹಳ ಚೆನ್ನಾಗಿದೆ, ತುಂಬ ಬೇಗ ಗ್ರೈಂಡ್ ಆಗುತ್ತೆ. ಇದನ್ನು ಒಂದು ಕ್ರಂಚಿ ಅನ್ನೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಪೌಡರ್ನ. ಓಕೆ, ಇವಾಗ ಟಿಫನ್ ಎಲ್ಲ ಆಯಿತು, ಕೆಲಸ ಎಲ್ಲ ಮುಗೀತು, ಫುಲ್ ಫ್ರೀ ಆಗಿದ್ದೀನಿ. ಈಗ ನಿಮಗೆ ತೋರಿಸ್ತೀನಿ ನಾನು ಹೊಸ ಸ್ಯಾರಿಗಳನ್ನು ತೊಗೊಂಡಿರೋದು. ಹಾಗೆಯೇ ನನ್ನ ಕಬೋರ್ಡ್ಸಲ್ಲಿ ನಾರ್ಮಲ್ ಡ್ರೆಸ್ಗಳಿಗಿಂತಲೂ ಹೆಚ್ಚಿಗೆ ನಾನು ಇಂಟ್ರೆಸ್ಟ್ ಮಾಡೋದೇ ಸ್ಯಾರಿಗಳಿಗೆ. ನಾವೇನು ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ, ಬಟ್ ಆದ್ರೂ ನನಗೆ ಸ್ವಲ್ಪ ಸ್ಯಾರಿ ಕ್ರೇಜ್ ಜಾಸ್ತಿನೇ ಅಂತ ಅನ್ಬೋದು. ಅದರಲ್ಲೂ ನನಗೆ ಈ ಫ್ಯಾನ್ಸಿ ಸ್ಯಾರಿಗಳು, ಈ ಸಾಫ್ಟ್ ಕಾಟನ್ ಸ್ಯಾರಿಗಳು, ಈ ಟೈಪಲ್ಲಿ ಬಹಳ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಈ ಸಲ ನಾನು ಮನೆ ಓಪನ್ಗೂ ಅಷ್ಟೇ ಒಂದು ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದು ಹೋಗ್ತಾ ಇಷ್ಟ ಆಯಿತು ಅಂತ 4 ಸ್ಯಾರಿ ತನಕ ಹೋಯ್ತು. ಫಸ್ಟು ನಾದ್ವಿಕಂಗೆ ತಲೆ ಬಾಚಿಬಿಟ್ಟು ಕಳಿಸೋಣ. ಅವಳು ಅಲ್ಲಿ ಆ್ಯಂಗ್ರಿ ಬರ್ಡ್ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅವಳಿಗೆ ಉದ್ದ ಕೂದಲು ಬೇಕು ಅಂತ ಡಿಸೈನ್ ತರಕ್ಕೆ ನನಗೆ ಈಗ ಅನ್ನಿಸ್ತಾ ಇದೆ. ನನ್ನ ತಂಗಿ ಅವರೆಲ್ಲರೂ ಅವಳಿಗೆ ಕೂದಲು ಉದ್ದ ಇರಲಿ ಬಿಡು ಅಂತ ಹೇಳ್ತಾ ಇದ್ರು. ಬಟ್ ಅವಾಗವಾಗ ಕಟ್ ಮಾಡ್ತಾ ಇರ್ತೀನಿ. ಆದರೆ ಅವಳಿಗೆ ಉದ್ದ ಬೇಕು ಅಂತ ಅಂದ್ಬಿಟ್ಟು ನೋಡಿ ಕಟ್ ಮಾಡಿಸ್ಕೊಂಡೇ ಇಲ್ಲ ಅವಳು. ಇನ್ನು ಏನೂ ಇಲ್ಲ, ಅವಳು ಜುಟ್ಟು ಹಾಕೊಳ್ಳೆ ಅಂತಂದರೆ ಇವಾಗ ಜುಟ್ಟು ಹಾಕಿರ್ತೀನಿ. ಮತ್ತು ಒಂದು ಸ್ವಲ್ಪ ಹೊತ್ತಿಗೆಲ್ಲ ಜುಟ್ಟೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡ್ಬಿಡ್ತಾಳೆ, ಹಂಗೇ ಓಡಾಡ್ಕೊಂಡಿರ್ತಾಳೆ ಅಲ್ವಾ. ಅದು ಈಗ ಅದಕ್ಕೇನೆ ಮತ್ತೆ ಜುಟ್ಟು ಬಿಚ್ಚೋ ಆಗಿಲ್ಲ, ಸರಿನಾ. ನಾನಂತೂ ಕರೆದು ಸಾಕಾಗುತ್ತೆ, ಬಾರೆ ಜುಟ್ಟು ಹಾಕ್ತೀನಿ ಬಾರೆ ಅಂತ ಹಾಕಿಸ್ಕೊಳ್ತಾಳೆ ಜುಟ್ಟನ್ನ. ಮತ್ತಾಮೇಲೆ ಸಾಕು ಓಕೆ ಬಾಯ್. ಅವಳು ಇವಾಗ ಫುಲ್ ಹ್ಯಾಂಗ್ರಿ ಬರ್ಡ್ಸ್ ನೋಡೋ ಮೂಡಲ್ಲಿ ಫುಲ್ ಇದ್ದಾಳೆ. ಓಕೆ, ಇವಾಗ ಫಸ್ಟು ನಾನು ಕಬೋರ್ಡ್ ತೋರಿಸ್ತೀನಿ ನಿಮಗೆ. ನೀವೇನೇ ನೋಡ್ಬೋದು, ಯೂಶ್ವಲಿ ಡೈಲಿ ವೇರ್ಗಳಿಗಿಂತಲೂ ಜಾಸ್ತಿ ಸ್ಯಾರಿಗಳೇ ಇದೆ ಅಂತ.
ನೋಡಿರೋ ಸೀರೆನೇ ತೋರಿಸ್ತೀನಿ. ಗೃಹ ಪ್ರವೇಶದ ದಿನ ನಾನು ವೇರ್ ಮಾಡಿದ್ದೆ ಅಲ್ವಾ, ಅದು ಸ್ಯಾರಿ ಬಂದು ಬಟ್ಟೆಗಳನ್ನ ಎಲ್ಲ ಇಟ್ಕೊಂಡು ಹೋಗಿರೋದು. ಈ ಸ್ಯಾರಿ ನಿಮಗೆ ಅಲ್ಲಲ್ಲಿ ಡಿಸೈನ್ ಬರುತ್ತೆ, ಅಂದ್ರೆ ಕೆಳಗಡೆ ಈ ಸಿಲ್ಕ್ ಸ್ಯಾರಿ ಮತ್ತೆ ಸಾಫ್ಟ್ ಇರೋದ್ರಿಂದ ಇದು ನನಗೆ ಅಮ್ಮನ ಮನೆಯಲ್ಲಿ ಕೊಡಿಸಿದ್ದು. ಇದಕ್ಕೆ ನಾನು ಸಿಂಪಲ್ ಆಗಿ ಕುಚ್ಚು ಹಾಕ್ಸಿದ್ದೀನಿ. ಬಂದು ನಿಮಗೆ ಈ ಥರ ಬರುತ್ತೆ ಒಳಗಡೆ. ಸೊ ಇದು ವೇರ್ ಮಾಡಿದಾಗ ನೀವೇ ನೋಡ್ತಾ ಇದ್ರಿ ಯಾವ ಥರ ಕಾಣಿಸ್ತಾ ಇತ್ತು ಅಂತ. ಮತ್ತು ಇದಕ್ಕೆ ಕುಚ್ಚು ನಾನು ಈ ರೀತಿನಲ್ಲಿ ಸಿಂಪಲ್ಲಾಗಿ ಅಲ್ಲಲ್ಲಿ ಬೀಡ್ಸ್ ಬಂದಿದೆ ಮಧ್ಯದಲ್ಲಿ, ನೀವು ನೋಡ್ಬೋದು ಈ ರೀತಿ ಕುಚ್ಚು ಹಾಕ್ಸಿದ್ದೀನಿ. ಇದನ್ನು ನಾನು ಡ್ರೈ ಕ್ಲೀನ್ ಕೊಡಬೇಕು, ಯಾಕೆ ಅಂತಂದರೆ ಕುಂಕುಮ ಎಲ್ಲ ಚೆಲ್ಬಿಟ್ಟಿತ್ತು. ಸೊ ಹಾಗಾಗಿ ಡ್ರೈ ಕ್ಲೀನ್ ಕೊಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಸೆರಗು ಬಂದು ಈ ರೀತಿನಲ್ಲಿ. ನನ್ನ ತಮ್ಮನ ಫ್ರೆಂಡ್ ಇದ್ದಾರೆ, ಸೊ ಅವನ ಹತ್ರ ಅವನದು ಶಾಪು ಬಟ್ಟೆ ಅಂಗಡಿ ಇದೆ. ಅಲ್ಲಿ ಅವರು ಅವರೇನೆ ನೇಯ್ತಾರೆ, ರೆಡಿ ಮಾಡ್ತಾರೆ, ಅವ್ರದ್ದೇ ಓನ್ ಡಿಸೈನ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ಅವ್ರ ಕಡೆನೇ ಶಾಪ್ ಮಾಡಿದ್ದೆ. ಮತ್ತು ಪರಿಚಯ ಇರೋದ್ರಿಂದ ಒಂದು ಒಳ್ಳೆ ಪ್ರೈಸ್ಗೂ ಕೂಡ ಕೊಟ್ಟರು ನಮಗೆ. ಇದು ಡ್ರೈ ಕ್ಲೀನ್ ಕೊಡಬೇಕು. ಬ್ಲೌಸ್ ಡಿಸೈನ್ ತೋರಿಸ್ತೀನಿ, ಈ ಸ್ಯಾರಿ ಬ್ಲೌಸ್ ಡಿಸೈನ್ನ. ಬ್ಲೌಸ್ ಡಿಸೈನ್ ನಾನು ಏನು ಅಂದ್ಕೊಂಡೆ ಅಂತಂದರೆ, ಇದಕ್ಕೆ ಸ್ವಲ್ಪ ನನಗೆ ನೋಡಿದ್ರೆ ಚೆನ್ನಾಗಿ ಕಾಣಬೇಕು. ಏಕೆಂತಂದರೆ ನಾವು ಯಾವ್ಯಾವುದೋ ಡಿಸೈನ್ ಕೊಡ್ತೀವಿ ಅಂತ ಅಂದ್ಕೊಳ್ಳಿ, ಅದು ನಾವು ಸ್ಯಾರಿ ವೇರ್ ಮಾಡಿದಾಗ ಆ ಡಿಸೈನಿಂದಲೂ ಕೂಡ ಲುಕ್ ಬರುತ್ತೆ. ನಾನು ಫಸ್ಟು ಯೋಚನೆ ಮಾಡ್ತೀನಿ ಯಾವ ಸ್ಯಾರಿಗೆ ಯಾವ ಟೈಪಲ್ಲಿ ಹೊಲಿಸಿದ್ರೆ ನಾವು ಇನ್ನಷ್ಟು ಲುಕ್ ಕಾಣ್ತೀವಿ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಈ ಸ್ಯಾರಿ ಬ್ಲೌಸ್ ಬಂದು ಬ್ಲೂ ಬರುತ್ತೆ, ಡಾರ್ಕ್ ಬ್ಲೂ ಬರುತ್ತೆ. ಆವಾಗ ನಾನು ಅದಕ್ಕೆ ಏನು ಹೇಳಿದೆ, ನನಗೆ ಬಫ್ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಬೋಟ್ ನೆಕ್ಕು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಬಫ್ ಇರಲಿ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಬಫ್ ಇಡಿಸಿದ್ದೀನಿ, ತುಂಬ ಚಿಕ್ಕದಾಗಿ. ನೀವು ನೋಡಿರ್ತೀರ, ಫೋಟೋನು ಕೂಡ ನಾನು ಹಾಕ್ತೀನಿ, ನೋಡ್ಬೋದು. ಆಮೇಲೆ ಬೋಟ್ ನೆಕ್ ಇಡಿಸಿದಾಗ ನಿಮಗೆ ಬ್ಯಾಕ್ ಬಂದು ಡಿಸೈನ್ ಬ್ಯಾಕ್ ಬಟನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬ್ಲೌಸ್ ನಾನು ಈ ಥರ ಡಿಸೈನ್ ಇಡಿಸಿದೆ. ಮತ್ತು ಇಲ್ಲಿ ಹುಕ್ಕೇನು ಬರುತ್ತೆ, ಅದಕ್ಕೆ ಇಲ್ಲಿ ಬೀಡ್ಸ್ ಇಟ್ಟಿದ್ದಾರೆ. ಸೊ ಇದು ನಿಮಗೆ ತುಂಬ ಚೆನ್ನಾಗಿ ಇರುತ್ತೆ ಅಂತ ಅನ್ನಿಸ್ತು. ಒಂದು ಸಿಂಪಲ್ ಲುಕ್ಕನ್ನು ಕೊಡುತ್ತೆ. ಬಟ್ ನೀವು ವೇರ್ ಮಾಡಿದಾಗ, ಆಮೇಲೆ ನೀವು ಫಂಕ್ಷನ್ಸ್ ಅಂತ ಅಂದಾಗ ಜ್ಯುವೆಲರಿ ಎಲ್ಲ ವೇರ್ ಮಾಡ್ತೀರಾ, ನಿಮ್ಮ ಬ್ಲೌಸ್ಗಳು, ನಿಮ್ಮ ಸ್ಯಾರಿ ತುಂಬ ರಿಚ್ ಆಗಿತ್ತು ಅಂತಂದರೆ ನೀವು ವೇರ್ ಮಾಡಿದ ಜ್ಯುವೆಲರಿಗೆ ಒಂದು ರೀತಿ ಏನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಇದು ನನ್ನ ಅಭಿಪ್ರಾಯ. ಏಕೆಂದರೆ ಒಬ್ಬೊಬ್ಬರು ಅನಿಸಿಕೆ ಒಂದೊಂದು ಥರ ಇರುತ್ತೆ ಅಲ್ವಾ. ಸೊ ಬ್ಲೌಸು ಕೂಡ ಫುಲ್ ಗೋಲ್ಡ್ ಇದ್ದು, ನಾವು ವೇರ್ ಮಾಡಿರೋ ಸ್ಯಾರಿ ಕೂಡ ಫುಲ್ ಗೋಲ್ಡ್ ಇದ್ದು, ನಾವು ಗೋಲ್ಡ್ ಕೂಡ ಹಾಕಿದಾಗ ಎಲ್ಲ ಒಂದು ರೀತಿ ಅಷ್ಟು ಚೆನ್ನಾಗಿ ಅಂತ ಅನಿಸೋದಿಲ್ಲ. ಹಾಗಾಗಿ ನಾನು ಪ್ಲೈನಲ್ಲಿ ಅಂತಂದರೆ ನನಗಿಷ್ಟ ಆಗಿದ್ದ ಕಲರಲ್ಲಿ ಸಿಂಪಲ್ ಆಗಿ ಡಿಸೈನ್ಸ್ ಇರಲಿ, ಸೊ ನಾನು ಹಾಕೋವಂಥ ಜ್ಯುವೆಲರಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು. ಮನೆ ಓಪನ್ಗೆ ಅಮ್ಮ ಮನೆ ಕಡೆಯಿಂದ ಕೊಡಿಸಿದ್ದು ಸ್ಯಾರಿ ಡ್ರೈ ಕ್ಲೀನ್ ಕೊಡಬೇಕು. ಇನ್ನೊಂದು ಸ್ಯಾರಿ ಬಂದು ನಾನು ಹೇಳಿದ್ದೆ ನಿಮಗೆ, ಇದು ನಾನು ಅಲ್ಲೇ ಆ ಶಾಪಲ್ಲೇ ತೊಗೊಂಡಿದ್ದು. ಈ ರೀತಿನಲ್ಲಿ ಇದೆ. ಸೊ ಇದಂತೂ ನನಗೆ ಬಹಳ ಬಹಳ ಇಷ್ಟ ಆಯಿತು. ಯಾಕೆ ಅಂತಂದರೆ ತುಂಬ ಸಾಫ್ಟಾಗಿದೆ, ವೇರ್ ಮಾಡೋದಕ್ಕೂ ತುಂಬ ಕಂಫರ್ಟಬಲ್. ನಾನು ಪಿಕ್ ಹಾಕ್ತೀನಿ. ಎಷ್ಟು ಚೆನ್ನಾಗಿ ನೆರಿಗೆಗಳು ನೀವು ಅರ್ಜೆಂಟ್ ಅಂತ ಮಾಡಿದ್ರೂ ಕೂಡ ತುಂಬ ಬೇಗನೆ ಪ್ಲೇಟ್ಸ್ ಮಾಡಿಬಿಡ್ಬೋದು. ಹಾಗೆಯೇ ಇದಕ್ಕೆ ಬಂದು ಆಲ್ರೆಡಿ ಮೊದಲೇ ಸೆರ್ಗೇನಿದೆ, ಸೆರ್ಗಿಗೆ ಆಲ್ರೆಡಿ ಕುಚ್ಚು ಎಲ್ಲ ಮೊದಲೇ ಇತ್ತು. ಸೊ ಇದು ಅಷ್ಟೇ ಚೆನ್ನಾಗಿದೆ. ಇದನ್ನು ನಾನು ಮನೆ ಓಪನ್ ದಿನ ಹಿಂದಿನ ದಿನ ಪೂಜೆ ಇತ್ತಲ್ವ, ಅವತ್ತು ವೇರ್ ಮಾಡಿದ್ದೆ. ಒಂದು ಫೋಟೋ ತೆಗೆಯೋದಕ್ಕಾಗಲಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾಯಿದ್ರು. ಇದ್ರದ್ದು ಸೆರ್ಗು ಬಂದು ನಿಮಗೆ ಈ ರೀತಿಯಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು, ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು ಇದು ಸ್ಯಾರಿ. ಇದ್ರದ್ದು ಪ್ರೈಸ್ ಒಂದೊಂದು ಸ್ಯಾರಿದು ಪ್ರೈಸ್ ಎಲ್ಲ ಒಂದೊಂದು ರೀತಿನಲ್ಲಿ ಇದೆ. ಇನ್ನು ಬ್ಲೌಸ್ ಇದಕ್ಕೆ ಯಾವ ಥರ ಹೊಲಿಸ್ಬೋದು, ಆಲ್ರೆಡಿ ಇಲ್ಲಿ ಫ್ಲವರ್ಸ್ ಡಿಸೈನ್ ಇದೆ, ಸ್ಯಾರಿ ಕಲರ್ ಎಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಂತ ಅಂದಾಗ, ಮತ್ತು ಬ್ಲೌಸ್ ಬಂದು ನಿಮಗೆ ಈ ರೀತಿನಲ್ಲಿ ಇತ್ತು. ಸೊ ಇದನ್ನು ನಾನು ಏನು ಮಾಡಿದೆ ಅಂತ ಅಂದರೆ, ನಾರ್ಮಲ್ ಫ್ರಂಟ್ ಬಟನ್ ಇಡಿಸಿದ್ದೀನಿ, ಮತ್ತು ಸ್ಲೀವ್ಸ್ ಬಂದು 3/4 ಇಡಿಸಿದ್ದೀನಿ.
ಹಾಗೆಯೇ ಹಿಂದೆ ಇಲ್ಲಿ ಒಂದು ಟ್ಯಾಗ್ ಕಟ್ಟೋ ಥರ ಹಾಕ್ತೀನಿ ಅಂತ ಹೇಳಿದ್ರು, ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ ಅಂದಾಗ ಓಕೆ ಒಂದು ಡಿಸೈನ್ ಬೀಡ್ಸ್ ಇಟ್ಬಿಡ್ತೀನಿ, ನಿಮಗೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಸೊ ಈ ರೀತಿಯಲ್ಲಿ ಇದೆ. ಮತ್ತು ತುಂಬ ಚೆನ್ನಾಗಿರೋ ಡಿಸೈನ್ ಅಂತ ಅಂದರೆ ಈ ಒಂದು ಏನು ಚಿಕ್ಕ ಮಕ್ಕಳಿಗೆಲ್ಲ ಫ್ರಾಕಿಗೆ ಹಿಂದೆ ಕಟ್ಬಿಟ್ಟು ಇರುತ್ತಲ್ಲ, ಮತ್ತು ಇದ್ರದ್ದು ಬ್ಲೌಸಿಂದು ಡಿಸೈನ್ ಇಲ್ಲಿ ನೋಡ್ಬೋದು, ಈ ರೀತಿಯಲ್ಲಿ ಇದೆ. ಒಂಥರ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು ಈ ಡಿಸೈನ್ ಬಂದು. ನನಗೆ ಅವರು ತೋರಿಸ್ತಾ ಇದ್ರು ಆ ಡಿಸೈನ್ಸ್ಗಳಲ್ಲಿ ಎಲ್ಲ ನನಗೆ ಇದಿರಲಿ ಅಂತ ಇದು ಮಾಡಿದೆ. ನೋಡಿ ಈ ಥರ ತುಂಬ ಚೆನ್ನಾಗಿದೆ. ಸೊ ಇಲ್ಲೂ ಅಷ್ಟೇ ನಾನು ಬ್ಲೌಸ್ ಆಲ್ರೆಡಿ ಈ ರೀತಿ ಇದೆ, ಮತ್ತು ಸ್ಯಾರಿನೂ ಅಷ್ಟೇ ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿ ಇದೆ. ಹಾಗಾಗಿ ಬ್ಯಾಕ್ ಡಿಸೈನ್ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿಯಲ್ಲಿ ಹೊಲಿಸಿದೆ. ಓಕೆ, ನೆಕ್ಸ್ಟು ಇನ್ನೊಂದು ಸ್ಯಾರಿ ಬಂದು ಆ್ಯಕ್ಚುಲಿ ಒಂದು ಸೀರೆ ತೊಗೋಬೇಕು ಅಂತ ಅಂದ್ಕೊಂಡು ಇದನ್ನು ಬುಕ್ ಮಾಡಿದ್ದು ನಾನು. ಇದು ಬಂದು ಅಜಿಯೋದಲ್ಲಿ ಬನಾರಸಿ ಸಿಲ್ಕ್ ಅಂತ. ಮತ್ತು ಇದು ಬಂದು ಸಿಲ್ಕ್ ಮತ್ತು ಏನು ಕಾಟನ್ ಮಿಕ್ಸ್ ಅಂತ ಹೇಳಿದ್ರು. ಇದು ಬಂದು ಬನಾರಸಿ ಸಿಲ್ಕ್. ಓಪನ್ಗೆ ಅಂತ ಹೇಳಿ ತೊಗೊಂಡಿದ್ದು ಸ್ಯಾರಿ ಅಂತ ಅಂದರೆ ಇದು. ಬಟ್ ಇದನ್ನು ತೊಗೊಂಡ ಮೇಲೆ 3 ಸ್ಯಾರಿಗಳನ್ನು ತೊಗೊಂಡೆ. ತುಂಬ ಅಂದರೆ ತುಂಬಾ ರಿಚಾಗಿ ಇದೆ. ಇದು ನೀವು ನೋಡ್ತಾ ಇದ್ದೀರಲ್ವ, ಇದು ಬಂದು ಸ್ಯಾರಿ ಪಲ್ಲು ಸೆರಗು. ಇದಕ್ಕೂ ನಾನು ಏನು ಸಿಂಪಲಾಗಿ ಫಸ್ಟು ನಾನು ತೋರಿಸಿದ್ನಲ್ವ ಅದೇ ರೀತಿ. ಏಕೆ ಅಂತಂದರೆ ಇಲ್ಲಿ ಆಲ್ರೆಡಿ ಇದು ರಿಚಾಗಿ ಇರೋದ್ರಿಂದ ಇನ್ನೂ ರಿಚಾಗಿ ಅಂತಂದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಕುಚ್ಚು ಹಾಕ್ಸಿದ್ದೀನಿ. ಬ್ಲೌಸ್ ನಾನು ಇದ್ರದ್ದು ಬ್ಲೌಸ್ ಬಂದು 3/4 ಥರ ಮತ್ತು ವಿತ್ ಬಫ್ ಇಲ್ಲಿ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಬಫ್ ಬರುತ್ತೆ, ಇಲ್ಲಿ ಬಂದು ಬಾರ್ಡರ್ ಇತ್ತಲ್ಲ, ಸೊ ಈ ಥರ ಇರಲಿ ಡಿಸೈನ್ ಅಂತ. ಮತ್ತು ಆಮೇಲೆ ಇದಕ್ಕೆ ಸಿಂಪಲ್ಲಾಗಿ ಹಿಂದೆ ಒಂದು ಲೇಸ್ ಇಡ್ಸಿದ್ದೀನಿ, ಟ್ಯಾಗ್ ಇದೆ. ಸೊ ಇದು ಬ್ಲೌಸ್ ಪ್ಲೈನ್ ಯಾಕೆ ಇಡ್ಸಿದ್ದೀನಿ ಅಂತಂದರೆ ಆಲ್ರೆಡಿ ಇದು ಡಿಸೈನ್ಸ್ ಎಲ್ಲ ತುಂಬ ರಿಚಾಗಿ ಇರೋದ್ರಿಂದ, ಬ್ಲೌಸ್ ಬಾರ್ಡರ್ ರಿಚಾಗಿ ಇರೋದ್ರಿಂದ ನಿಮಗೆ ಏನು ಒಂದು ಡೀಸೆಂಟ್ ಲುಕ್ ಕೊಡುತ್ತೆ. ಹಾಗಾಗಿ ನಾನು ಈ ಥರ ರೆಡಿ ಮಾಡಿಸಿದ್ದೀನಿ. ಇನ್ನು ಫೈನಲಿ ಕೊನೆಯದಾಗಿ ನನ್ನ ಫೇವ್ರೇಟ್, ಆಲ್ಮೋಸ್ಟ್ ಇಲ್ಲಿ ನಾನು ತೋರಿಸಿದ್ದೆಲ್ಲ ಸ್ಯಾರಿಗಳು ಕೂಡ ನನ್ನ ಫೇವ್ರೇಟ್ ಸ್ಯಾರಿಗಳೇ. ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಅಂತ ಅಂದರೆ ಈ ಸ್ಯಾರಿ. ಆ್ಯಕ್ಚುಲಿ ಫಸ್ಟು ಪ್ಲ್ಯಾನ್ ಇದ್ದಿದ್ದು ಈ ಸ್ಯಾರಿನ ನಾನು ಗೃಹ ಪ್ರವೇಶಕ್ಕೆ ವೇರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಅದೇನಾಯಿತು ಅಂತಂದರೆ ಹಿಂದಿನ ದಿನ ನಾನು ಪೂಜೆಗೆಲ್ಲ ಅದು ಫಸ್ಟ್ ತೋರಿಸ್ದೆ ಅಲ್ವಾ, ಸಿಲ್ಕ್ ಆ್ಯಂಡ್ ಏನು ಕಾಟನ್ ಅಂತ ಅಂದ್ಬಿಟ್ಟು ಅದನ್ನು ವೇರ್ ಮಾಡಿದ್ದಾಗ ಅದರಲ್ಲೂ ಕೂಡ ಎಲ್ಲ ಕುಂಕುಮ ಇಟ್ಟಾಗ ಪೂಜೆ ಅಂತ ಅಂದಾಗೆಲ್ಲ ಸೀರೆ ಅದು ಸ್ವಲ್ಪ ಎಲ್ಲ ಗಲೀಜು ಅನ್ನಿಸ್ತು. ಸೊ ಅವಾಗ ಅಂದ್ಕೊಂಡೆ ನೆಕ್ಸ್ಟ್ ಡೇ ನಾನೆಲ್ಲಾದರೂ ಇದು ಯೆಲ್ಲೋ ಕಲರ್ ವೇರ್ ಮಾಡಿದೆ ಅಂತಂದರೆ ಸ್ಯಾರಿ ಮತ್ತು ಫುಲ್ ಹಾಳಾಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಇದನ್ನು ವೇರ್ ಮಾಡಲಿಲ್ಲ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ಸೆರಗು. ಇನ್ನು ಫುಲ್ ಒಳಗಡೆ ಎಲ್ಲ ಈ ರೀತಿನಲ್ಲಿ ಯೆಲ್ಲೋ ಕಲರ್ ಸ್ಯಾರಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಫೋಟೋ ನೀವು ನೋಡ್ಬೋದು, ನಾನು ಹಾಕ್ತೀನಿ. ಇದಕ್ಕೆ ಇದಕ್ಕೂ ಅಷ್ಟೇ ನಾನು ಕುಚ್ಚು ಬಂದು ಸಿಂಪಲ್ಲಾಗಿ ಈ ರೀತಿ ಕುಚ್ಚು ಹಾಕ್ಸಿದ್ದೀನಿ. ಚೆನ್ನಾಗಿದೆ ಅಲ್ಲ? ಸೊ ನನಗೆ ಕಲರ್ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ಬ್ಲೌಸ್ ನಾನು ಯಾವ ಥರ ಅಂತ ಅಂದರೆ ಓಕೆ, ಬ್ಲೌಸ್ ಅದಕ್ಕೆ ಬಂದು ಫ್ರಂಟ್ ಬೆಲ್ಟ್ ಇಡಿಸಿದ್ದೀನಿ. ನೀವು ಪಿಕ್ ನೋಡ್ಬೋದು, ಐಡಿಯಾ ಬರುತ್ತೆ ನಿಮಗೆ. ಬ್ಯಾಕ್ ಬಟನ್ ಇಡಿಸಿದ್ದೀನಿ, ಬೋಟ್ ನೆಕ್. ಮತ್ತು ಇದು ಬಂದು ಬ್ಯಾಕ್ ಬಟನ್ಸ್ಗೆ ಈ ಥರ ಡಾಟ್ಸ್ ಏನು ಬೀಟ್ಸ್ನ ಇಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್. ಫೋಟೋ ನೋಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಒಂದು ಸೀರೆ ತೊಗೊಳೋದಕ್ಕೆ ಹೋಗಿ 4 ಸೀರೆನ ತೊಗೊಂಡಿದ್ದಂಗೆ ಆಯಿತು. ಒಟ್ಟಿನಲ್ಲಿ ಇನ್ನೂ ಫಂಕ್ಷನ್ಸ್ಗಳು ಇದೆ. ಇನ್ನು ಅಣ್ಣನ ಮದುವೆ ಕೂಡ ಇನ್ನೇನು ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಮದುವೆ ಅಂತ ಅಂದರೆ ಅಲ್ಲಿಗೂ ಬೇಕಾಗುತ್ತೆ. ಇನ್ನು ನಮ್ಮ ಫ್ಯಾಮಿಲಿ ದೊಡ್ಡದಿರೋದ್ರಿಂದ ಮದುವೆಗಳು ಫಂಕ್ಷನ್ಸು ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟು ಫಂಕ್ಷನ್ಗಳಿಗೆ
ಅದು ತೊಗೋಬೇಕು ಇದು ತೊಗೋಬೇಕು ಆ ಸೀರೆ ತೊಗೋಬೇಕು ಅಂತ ಅನ್ನೋ ಒಂದು ಫಜೀತಿ ಇರೋದಿಲ್ಲ. ನಂದು ಹೇಳ್ಬಿಟ್ಟಿದ್ದಾರೆ, ನೀನು ಬರೀ ಸೀರೆಗಳು ಅಂತಲೇ ದುಡ್ಡೆಲ್ಲ ಹಾಕಿ ಇಡ್ತಾ ಇರ್ತೀಯ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕ್ರೇಜ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನನಗೂ ಅಷ್ಟೇ ಸೀರೆಗಳ ಮೇಲೆ ಸಿಕ್ಕಾಬಟ್ಟೆ ಕ್ರೇಜ್ ಜಾಸ್ತಿ. ಹಾಗಾಗಿ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ. ಬಟ್ ಇಲ್ಲ, ಈಗ ಇಷ್ಟು ಸೀರೆಗಳಿದೆ, ಇದೆಲ್ಲವನ್ನು ವೇರ್ ಮಾಡಿ ಮತ್ತು ಇರೋ ಸೀರೆಗಳನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಪರ್ಚೇಸ್ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಮನಸ್ಸು ತಡೆಯೋದಿಲ್ಲ. ನೋಡಿದ ತಕ್ಷಣ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಹೋಗ್ತಾರೆ, ಆವಾಗ ನೋಡಿದ ತಕ್ಷಣ ಓ ಚೆನ್ನಾಗಿದೆಯಲ್ಲ ನಾನು ತೊಗೊಳ್ಳೋಣ ಅನ್ನೋ ಥರ ಒಂದು ತಲೆಯಲ್ಲಿ ಬಂದುಬಿಡುತ್ತೆ. ನಿಮಗೂ ಈ ಥರ ಏನಾದ್ರೂ ಅನಿಸಿದೆಯಾ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಿಮಗೂ ಸೀರೆ ಅಂತ ಅಂದರೆ ತುಂಬ ಇಷ್ಟನಾ ಅಂತ ಕಮೆಂಟ್ ಮಾಡಿ. ಹೆಚ್ಚು ನನ್ನ ಹತ್ರ ಸಿಲ್ಕ್ ಸ್ಯಾರಿಗಳಿಗಿಂತಲೂ ಈ ರೀತಿಯಲ್ಲಿ ಫ್ಯಾನ್ಸಿ ಸ್ಯಾರಿಗಳೇ ಹೆಚ್ಚಾಗಿ ಇರೋದು. ಫಸ್ಟ್ ಆಫ್ ಆಲ್ ನಮಗೆ ಸ್ಯಾರಿ ತುಂಬ ಸಾಫ್ಟ್ ಇರುತ್ತಲ್ವ, ಆವಾಗ ವೇರ್ ಮಾಡೋದು ಕಂಫರ್ಟಬಲ್ ಇರುತ್ತೆ, ಹ್ಯಾಂಡಲ್ ಮಾಡೋದು ಕೂಡ. ಮತ್ತು ಲುಕ್ ಅಷ್ಟೇ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಇಷ್ಟು ಈ 4 ಸ್ಯಾರಿಗಳಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಇವತ್ತಿನ ವಿಡಿಯೋ, ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇಷ್ಟು ನನ್ನ ಸೀರೆ, ಹೊಸ ಸೀರೆಗಳ ಕಲೆಕ್ಷನ್. ಮನೆ ಒಂದು ಓಪನ್ಗೆ 4 ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.